ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನೇನ ತತ್ವದರ್ಶಿನ. ಈ ಮಂತ್ರದಲ್ಲಿ ಸಂಬಂಧ ಗುರು ಶಿಷ್ಯರ ಸಂಬಂಧ ಹೆಂಗಿರಬೇಕು ಹಾಗೂ ಗುರು ಶಿಷ್ಯರ ಲಕ್ಷಣ ಏನು ಅನ್ನೋದನ್ನು ಹೇಳ್ತಾರೆ. ಶಿಷ್ಯ ನಾವು ಹೆಂಗಿರಬೇಕು ಅಂತ ಕೇಳಿದ್ರೆ ತತ್ ವಿಧಿ ಅದನ್ನೇ ತಿಳಿದುಕೊಳ್ಳಬೇಕೆಂಬ ಇಚ್ಛೆ ಉಳ್ಳವನಾಗಿರಬೇಕು. ತಿಳ್ಕೊಳ್ಳೋ ಇಚ್ಛೆ ಉಂಟಾಗಬೇಕು. ಭಾಳ ತಿಳ್ಕೊತೀವಿ ನಾವೆಲ್ಲ. ಈ ಪ್ರಪಂಚದಲ್ಲಿ ಎಷ್ಟು ಜ್ಞಾನ ಇದೆ. ಭೌತಿಕವಾದಂಥ ವಿಜ್ಞಾನವಾಗಲಿ ಈ ಪ್ರಪಂಚ ಜ್ಞಾನವಾಗಲಿ ಬೇಕಾದಷ್ಟು ಜ್ಞಾನ ಇದೆ. ಆದರೆ ತಿಳ್ಕೊಬೇಕು ಅನ್ನೋ ಇಚ್ಛೆ ಉಂಟಾಗೋದು ಯಾವುದಂತ ಕೇಳಿದ್ರೆ ತತ್ ಅಂದರೆ ಅದು ಅಂದರೆ ಯಾವುದು ಬಹಳ ದೂರದ ಅದು ಅಥವಾ ಯಾವುದು ಬಹಳ ಸಮೀಪಕ್ಕನೇ ಇದೆ ಅದು. ಯಾವುದನ್ನು ತಿಳ್ಕೊಂಡ್ರೆ ನಾವು ಕೃತಾರ್ಥರಾಗ್ತೀವೋ ಅದು. ಇಂಥದ್ದನ್ನು ತಿಳ್ಕೊಂಡ ಹೇಳ್ತಾರೆ ಎಲ್ಲವೂ ನಡೆದ ಫಲವೇನು ತನ್ನ ತಾನು ಅರಿಯಬೇಕಲ್ಲದೆ ತನ್ನಂತಾನು ಅರಿವುದು. ನಾನೇ ನನ್ನನ್ನು ಅರ್ತಿಲ್ಲ ಅಂದರೆ ಎಷ್ಟು ಹಾಸ್ಯಾಸ್ಪದವಾದ ಮಾತಾ ಇದು, ಎಷ್ಟು ಆಶ್ಚರ್ಯಕರವಾದ ಮಾತಾ ಇದು. ನಾನೇನು ನನಗೆ ಗೊತ್ತಿಲ್ಲ ಅನ್ನುವ ಅರ್ಥದಲ್ಲಿ ಈ ರೀತಿಯಾಗಿ ನನ್ನನ್ನೇ ನಾನು ತಿಳ್ಕೊಬೇಕು ಅನ್ನೋ ಇಚ್ಛೆ ಉಂಟಾಗಬೇಕಾದ್ರೆ ಪುಣ್ಯ ಬೇಕು. ಅದಕ್ಕೆ ಭಾರಿ ಪುಣ್ಯ ಬೇಕು. ವಿಷಯಾಂಧನಾಗಿ ಪ್ರಪಂಚದಲ್ಲಿ ತನ್ಮಯನಾದಂಥವನಿಗೆ ಪರಮಾತ್ಮನ ತಿಳಿದುಕೊಳ್ಳುವ ಅಥವಾ ತನ್ನ ಆತ್ಮನ ಅರಿವು ಮಾಡಿಕೊಳ್ಳುವ ಇಚ್ಛಾ ಇರೋದೇ ಇಲ್ಲ. ಹಂಗೆ ಇಚ್ಛಾ ಮಾಡೋರಿಗೆ ಹುಚ್ಚರು ಅಂತ ಆತ ಕರಿತಾ ಇದ್ದಾನೆ. ಹೀಗೆ ಅದನ್ನು ತಿಳ್ಕೊಬೇಕು ಅನ್ನೋ ಇಚ್ಛೆ ಉಂಟಾಗಬೇಕಾತಂದ್ರೆ ಯಾವಾಗ ಉಂಟಾಗಬೇಕು ಆ ಜ್ಞಾನ ಅಂತ ಕೇಳಿದ್ರೆ ಸಂಸಾರ ನಮಗರೇ ಒದಿಬೇಕು ಒಂದು, ನಾವೇ ಸಂಸಾರಕ್ಕೂ ಒದಿಬೇಕು ಒಂದು. ಎರಡರದಾಗ ಒಂದು ಯಾವುದಾದ್ರು ಕೆಲಸ ಆಯ್ತಂದ್ರೆ ಆ ಇಚ್ಛಾ ನಿರ್ಮಾಣ ಆಗಿರ್ತದೆ. ಬುದ್ಧ ತಾನೇ ಒದ್ದು ಹೋಗಿಬಿಟ್ಟ. ಏನ್ರಿ ಅನೇಕರಿಗೆ ಪ್ರಪಂಚ ಭಾರಾಗಿ ನಮ್ಮ ಕಬೀರದಾಸರು ಅವರೆಲ್ಲ ಕಬೀರದ ಪ್ರಪಂಚನೇ ಒದ್ಬಿಡ್ತಾವ್ರಿ. ಹಾಗೆ ಎರಡರದಾಗ ಒಂದು ಕೆಲಸ ಆದಾಗ ಅದನ್ನು ತಿಳ್ಕೊಬೇಕು ಅನ್ನೋ ಇಚ್ಛಾ ಉಂಟಾಗ್ತದೆ. ಅದಕ್ಕೆ ಬಹಳ ಪುಣ್ಯ ಬೇಕು ಅದನ್ನು ಅರಿವು ಮಾಡಿಕೊಳ್ಳಿಕ್ಕೆ. ಅಂಥ ಇಚ್ಛಾ ಉಂಟಾದಂಥವನಿಗೆ ಮನೆಯಲ್ಲಿ ಅದರ ಜ್ಞಾನ ಆಗೋದಿಲ್ಲ. ಗುರು ಸಾನ್ನಿಧ್ಯಕ್ಕೆ ಹೋಗಬೇಕಲ್ಲ. ಎಂಥ ಗುರು ಸಾನ್ನಿಧ್ಯಕ್ಕೆ? ಯೋಗ್ಯವಾದ ಗುರು ಸಾನ್ನಿಧ್ಯ. ಗುರು ಅಂದ್ಕೊಳ್ಳಿ ಯಾವ ಬೇಕಾತ ಗುರು ಅಲ್ಲ. ನಿಜಗಳು ಶಿವಗಳು ಹೇಳ್ತಾರೆ 6 ತೆರನಾದ ಗುರುಗಳು ಹೇಳ್ತಾರೆ, 6 ಪ್ರಕಾರ ಗುರುಗಳೇ ಹೇಳ್ತಾರೆ. ಬರೀ ಯಂತ್ರ ಮಂತ್ರವನ್ನು ಕಲಿಸಂತಕ್ಕವರು, ಪ್ರಪಂಚ ಜ್ಞಾನ ಕಲಿಸಂತಕ್ಕಂಥವ್ರು, ರಾಜಕೀಯ ಕಲಿಸಂತಕ್ಕಂಥವ್ರು, ವಾಮ ವಿದ್ಯೆ ಕಲಿಸ್ತಕ್ಕಂಥವ್ರು ಭಾಳಷ್ಟು ಗುರುಗಳದಾರೆ. ತಾರಕ ಗುರು ನನ್ನನ್ನು ನಾನು ಅರಿಯುವಂತೆ ಮಾಡ್ತಾನೋ ಅಂಥ ಗುರು ಸಿಗಬೇಕಲ್ಲ ನಮಗೆ. ಆ ಗುರುವಿನ ಹುಡುಕಬೇಕು, ಭಾಳ ಮುಖ್ಯದ. ವಿವೇಕಾನಂದ ರಾಮಕೃಷ್ಣ ಪರಮಹಂಸನ ಹುಡುಕದ. ಶರೀಫರು ಹುಡುಕ್ಲಕ್ಕೆ ಹೋಗಲಿಲ್ಲ, ಗುರುಗಳು ಅವನು ಹುಡುಕೊತ ಬಂದರು. ಅದು ಬಹಳ ಪುಣ್ಯ ಅವನು. ಹೀಗೆ ಗುರುಗಳನ್ನ ಹುಡುಕಬೇಕಾಗ್ತದೆ. ಎಲ್ಲರೂ ಗುರು ಆಗಲಿಕ್ಕೆ ಬರೋದಿಲ್ಲ ಅನ್ನೋದು ಸ್ಪಷ್ಟವೇ. ಎಂಥವ್ರು ಗುರುಗಳು? ಗುರವಃ ಬಹವ ಸಂತಿ ಶಿಷ್ಯ ವಿತ್ತಾಪಹಾರಕಾಹ. ಗುರವಃ ಬಹವ ನ ಸಂತಿ ಶಿಷ್ಯ ಚಿತ್ತಾಪಹಾರಕಾಹ. ಶಿಷ್ಯನ ಚಿತ್ತಹರಣ ಮಾಡ್ತಕ್ಕಂಥ ಗುರುಗಳು ಯಾರೂ ಇಲ್ಲ, ಕ್ವಚಿತ್. ದುಡ್ಡು ಹರಣ ಮಾಡೋರು ಭಾಳ ಅದಾರ. ಮನೆಗೆ ಬಂದು ಪಟ್ಟಿ ಎತ್ಕೊಂಡು ಹೋಗಿ ಏನೇನೋ ಮಾಡ್ತಕ್ಕಂಥವ್ರು ಅದಾರ. ಆದರೆ ಚಿತ್ತಹರಣ ಮಾಡ್ತಕ್ಕಂಥ ಗುರು ಬೇಕಲ್ಲ, ಅದು ಸಿಗಲಾರ್ದಕ್ಕೆ ಇವತ್ತು ಏನು ತೊಂದರೆ ಆಗ್ಯದ ನಮಗೆ. ನಿಜವಾಗಂಥ ಜ್ಞಾನ ನಮಗೆ ದೊರೆಯಲ್ಲ. ಸಿದ್ಧಾರೂಢರು, ಶಿವಾನಂದರು, ಇವರು ನಾಗಲಿಂಗನವರು, ಶರೀಫ್ ಸಾಹೇಬರು, ಏನೋ ಅದು ಇದು ತುರಿಯಾವಸ್ಥೆಯನ್ನು ಮುಟ್ಟಿದ ಮಹಾತ್ಮರಿದ್ರಲ್ಲ, ಅಂಥ ಮಹಾತ್ಮರು ಈಗ ಎಲ್ಲರೇ ಅದಾರೇನು ನಾವು ಹುಡುಕಬೇಕಾಗ್ತದೆ. ಕ್ವಚಿತ್ ಅದರ ಎಲ್ಲೋ ಅಂಥ ಮಹಾತ್ಮರನ್ನ ಭೂಮಿ ಬಯಸ್ತಾ ಇದೆ. ಅಂತ ತಿಳ್ಕೊಬೇಕನ್ನೋ ಇಚ್ಛಾ ಉಂಟಾದವ ಏನು ಮಾಡಬೇಕಂದ್ರೆ ಮನೆಯನ್ನು ಬಿಡಬೇಕು. ಆ ಮನೆಯನ್ನು ಬಿಟ್ಟು ಗುರು ಸಾನ್ನಿಧ್ಯಕ್ಕೆ ಹೋಗಬೇಕು. ಯಾಕೆ ಹೋಗಬೇಕು? ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ, ಈ 3 ಲಕ್ಷಣ ಒಂದೇ ಆತ ಹೋಗಬೇಕು. ಗುರು ಸಾನ್ನಿಧ್ಯ ಸಿಗ್ತದೆ. ಗುರು ಒಮ್ಮೆಲೆ ಒಲಿಯೋದಿಲ್ಲ, ಸೇವೆಯಿಂದ ಅವನನ್ನು ಒಲಿಸ್ಬೇಕು. ಸೇವಾ ಅಂತಕ್ಕಂಥ ಬಹಳ ದೊಡ್ಡ ಅಧ್ಯಾತ್ಮ ಕ್ಷೇತ್ರದಲ್ಲಿ ಪಾರಮಾರ್ಥವನ್ನು ಗುತ್ತಿಗೆ ಹಿಡಿಬೇಕಾದ್ರೆ ಸೇವಾ ಒಂದು ಬಿಟ್ಟರೆ ಇನ್ನು ಅದರಿಂದಲೂ ಸಾಧ್ಯ ಇಲ್ಲ. ನಾವು ಭಾಳ ದೊಡ್ಡ ಶ್ರೀಮಂತರದೇವಿ, ನಾವು ಭಾಳ ಸುಂದರರದೇವಿ, ದೊಡ್ಡ ಪೈಲ್ವಾನರದೇವಿ, ಇವೆಲ್ಲ ಭೌತಿಕವಾದ ಬಲವನ್ನು ತೋರಿಸಿ ಪಾರಮಾರ್ಥವನ್ನು ಅಪಹರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಗುರು ಸಾನ್ನಿಧ್ಯಕ್ಕೆ ಹೋಗಿ ಹೆಂಗೆ ಹೋಗಬೇಕು? ಪ್ರಣಿಪಾತನಾಗಿ ಹೋಗಬೇಕು. ಸಿದ್ಧಾರೂಢರಿಗೆ ಅಪ್ಪವರಿಗೆ ಯಾರು ಪ್ರಣಿಪಾತರಾಗಿ ಸೇವೆ ಮಾಡ್ಕೊಂಡ್ರು ಆ ಜ್ಞಾನ ಪಡ್ಕೊಂಡ್ರು.
ಕಬೀರ್ನಂಥವರು ಎಷ್ಟು ಅದ್ಭುತ ಕಥೆ ಅವ್ರ ಜೀವನದಲ್ಲಿ ಅದ. ಅದಕ್ಕಾಗಿ ಪ್ರಪಂಚದ ಎಷ್ಟು ಸೇವೆ ಮಾಡ್ತೀವಿ ಅದರೊಳಗಿನ ಕ್ವಚಿತ್ ಸೇವೆ ಮಾಡಿದ ಸಹಿತ ಗುರು ಸೇವೆ ನಮಗೆ ಆಗ್ತಂತ ಹೇಳ್ತಾರೆ. ಅಂಥ ಸೇವೆಯನ್ನು ನಾವು ಮಾಡಬೇಕು. ಗುರು ಅನುಗ್ರಹ ತನ್ನಷ್ಟಕ್ಕೆ ತಾನಾಗ್ತದೆ. ಪ್ರಣಿಪಾತೇನ ಆವಾಗ ಗುರು ಪ್ರಸನ್ನನಾದ ಸೇವೆಯಿಂದ ಅಂದ್ಕೊಳ್ಳಿ. ಆವಾಗ ಪ್ರಶ್ನೆ ಕೇಳಬೇಕು ಅವನಿಗೆ. ಪ್ರಶ್ನೆ ಎಂಥದ್ದಿರಬೇಕು? ಭಾಳ ಚಿಕ್ಕದು, ಚಿಕ್ಕ ಚಿಕ್ಕ ಪ್ರಶ್ನೆಗಳಿಂದ ದೊಡ್ಡ ದೊಡ್ಡ ಜ್ಞಾನವನ್ನು ಪಡ್ಕೋಬೇಕು. ಅಂಥ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಆತ ಹೋಗ್ತಾನೆ. ಗುರುವಿನಲ್ಲಿ ಎರಡು ಲಕ್ಷಣದ ಜ್ಞಾನಿನ ಹಾಗೂ ತತ್ವದರ್ಶಿನ. ಜ್ಞಾನಿನ ಅಂತ ಹೇಳಿದ್ರೆ ಸಕಲ ಶಾಸ್ತ್ರವನ್ನು ಬಲ್ಲವನು, ಸಕಲ ಶಾಸ್ತ್ರವನ್ನು ತಿಳಿದುಕೊಂಡು ಕರ್ತಲಾಮಲಕವಾಗಿ ರಕ್ತಗತ ಮಾಡಿಕೊಂಡವನು, ಸೌತ್ರಿಯತ್ವವುಳ್ಳವನು. ಬರೀ ಸೌತ್ರಿಯತ್ವವುಳ್ಳವನು ಹಿಡಿದಲ್ಲ, ಬ್ರಹ್ಮನಿಷ್ಠರಾಗಿರಬೇಕು. ಯಾವುದನ್ನು ಆದಿ ಅಂತ್ಯವಾಗಿದೆ ಅದನ್ನು ತಿಳ್ಕೊಂಡ ಇಂಥ ತತ್ವಜ್ಞಾನಿಯಾಗಿರ್ತಕ್ಕಂಥ ಶ್ರೋತಿಯತ್ವವುಳ್ಳಂಥ ಆ ಜ್ಞಾನಿ ಹತ್ರ ಹೋಗಿ ಬ್ರಹ್ಮಜ್ಞಾನಿ ಹತ್ರ ಶರಣಾಗಿ ಆ ಜ್ಞಾನವನ್ನು ಪಡಿಬೇಕು ಅನ್ನೋ ಮಾತನ್ನು ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ.